ಇಲ್ಲ ನೀನು ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ 24.95% ಇದೆ. 24.95% ಇದೆ ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದು ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ, ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆ ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,00,000 ಕೋಟಿ ಇತ್ತು. ಈಗ 25-26ರ ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ. ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಾವೊಂದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53,11,000. ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಹೇಳ್ತೀನಿ. ಇನ್ನು ಬೇಕಾದಷ್ಟು ಹೇಳಕ್ಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣಪೆದ್ರಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ. 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ ಹೇಳುವಾಗ. ಇದೆಲ್ಲ ಹೇಳ್ಬೇಕಲ್ಲ ಹೇಳುವಾಗ. 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ ನಲ್ಲಿ 15,60,000 ಕೋಟಿ ಸಾಲ ಸೇವ್ ಮಾಡ್ಕೊಂಡಿರೋದು ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರದ್ದು ನಾವು ಒಳಗಡೆ ಇದ್ದೀವಿ. 2002 ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆನೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ, ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ. ನಾನು ಅದನ್ನು ಬಿಟ್ಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳು ಏನಿದೆ 2004-2ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿದೆ. ಇಡೀ ದೇಶದಲ್ಲಿ ಆಯ್ತು ಅದು. ಬರೀ ಕರ್ನಾಟಕ ಒಂದರಲ್ಲ, ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಿ ಆಯ್ತು. ಅದರಿಂದ ನೀವು ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ ನೋಡ್ರಿ. ನೀವು ಎಷ್ಟು ಜನ ಕೂಡ ನಾವು ವಿಚಲಿತರಾಗಲ್ಲ. ನಾನು ವಿಚಲಿತ ಆಗಲ್ಲ. ನೀವು ಎಷ್ಟು ಜನ ಕೂಗಿದ್ರು ಕೂಡ ನಮ್ಮ ನಾವು ಅಧ್ಯಕ್ಷರೇ ಈಗ ರೆವಿನ್ಯೂ ಡಿಫಿಸಿಟ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ. ಸುಮ್ಮನೆ ಇದೆಲ್ಲ ಯಾಕಪ್ಪ ಹೇಳ್ಕೊಳ್ತೀರಿ ನೀವು? ನೋಡಿ, ನೀನು ಹೇಳಿದ್ರೆ ಎಲ್ಲ ಎತ್ತಿಸ್ಕೊಂಡ್ಬಿಡ್ತೀರಿ. ಎಲ್ಲರೂ ಎತ್ತಿಸ್ಕೊಂಡ್ಬಿಡ್ತೀರಿ. ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಸ್ವೀಟ್ ಆಗಿರಲ್ಲ, ಕಹಿ ಆಗಿರೋದು. ಸ್ವೀಟ್ ಇರಲ್ಲ, ಅದು ಕಹಿ. ಸತ್ಯ ಹೇಳ್ಬೇಕಲ್ಲ, ದೇಶದ ಜನರಿಗೆ ಸತ್ಯ ಹೇಳ್ಬೇಕಲ್ಲ, ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ.
What is the fiscal liability of the central government? What is the total liability of the state? ಹೇಳಿ ನೋಡೋಣ. ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಇದು ಎಲ್ಲ ನಿಜ. ಅಧ್ಯಕ್ಷರು ನನ್ನ ಸಾಲ ಸಿಗ್ತದೆ ಅಂತ ಸಾಲ ಮಾಡಾಗಿಲ್ಲ. ಸಾಲ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾವು ಸಾಲ ತಗೊಂಡಿರೋದು 1,16,000 ಕೋಟಿ, 1,16,000 ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ, ಸನ್ಮಾನ್ಯ ಅಧ್ಯಕ್ಷರೇ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 56,000 ಕೋಟಿಯಿಂದ 83